ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ವಿದ್ಯಮಾನಕ್ಕೆ ಅಖಾಡ ಸಜ್ಜಾಗಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದಾರೆ. ಮುಖ್ಯಮಂತ್ರಿಗಳು ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನಡೆಯಲಿರುವ ಸಭೆಗಳು ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಸಿಎಂ ಮತ್ತು ಡಿಸಿಎಂ ನಡುವಿನ ತೆರೆಮರೆಯ ಮುಸುಕಿನ ಗುದ್ದಾಟ ಇದೆಯಲ್ಲ, ಅದು ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಮೇಣ ಕಾವೇರುವ ಮಟ್ಟಿಗೆ ತೀಕ್ಷ್ಣತೆಯನ್ನ ಪಡೆಯುವ ಲಕ್ಷಣಗಳು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ಕೊತಿವೆ. ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ ಘಟನೆಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿನ ಆಂತರಿಕ ಭಿನ್ನಮತ ವೈಡಾಗ್ತಾ ಇದೆ, ಕಂದಕ ಹೆಚ್ಚಾಗ್ತಾ ಇದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರದ ಪರ್ಫಾರ್ಮೆನ್ಸು ಮತ್ತು ಸರ್ಕಾರದ ಅದಕ್ಷತೆಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಅವರು ಪ್ರಯೋಗಿಸಲಿರುವ ಸರ್ಜರಿ ಏನು, ಅವರು ಪ್ರಯೋಗಿಸಲಿರುವ ಅಸ್ತ್ರ ಏನು ಅನ್ನೋದೇ ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗಿದೆ. ಹೀಗಾಗಿ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ. ಡಿಸಿಎಂ ದೆಹಲಿಗೆ ದೌಡಾಯಿಸಿದ್ದಾರೆ. ನಾಳೆ ಸಿಎಂ ಹೋಗ್ತಾ ಇದ್ದಾರೆ. ಡಿಸಿಎಂ ಏನೋ ಪೌರ ಕಾರ್ಮಿಕರದು ಏನೋ ಕಸ ವಿಲೇವಾರಿ ದೆಹಲಿ ಮುನ್ಸಿಪಾಲಿಟಿ ನೋಡಕ್ ಹೋಗಿದ್ದೀನಿ ಅಂತ ಹೇಳ್ತಾರೆ. ವೆರಿ ಬ್ರಿಲಿಯಂಟ್. ಡಿಸಿಎಂ ವೆರಿ ಬ್ರಿಲಿಯಂಟ್. ನಾಳೆ ನಾಡ್ದು ಮೀಟಿಂಗ್ ಸಂಭವಿಸಬಹುದು ಅಂದ್ರೆ ಒಂದಿನ ಮೊದಲೇ ಅವರು ದೆಹಲಿಗೆ ಹೋಗಿ ಅಲ್ಲಿ ಪಿಚ್ಚನ್ನ, ಆಟದ ರಾಜಕೀಯ ಚದುರಂಗದ ಪಿಚ್ಚನ್ನ ರೆಡಿ ಮಾಡೋದಲ್ಲಿ ನಿಷ್ಣಾತರು ಕೂಡ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಇದರ ಮಧ್ಯೆ 4 ಜನ MLCಗಳಿಗೆ ಪಟ್ಟಿ ತಡೆ ಬಿದ್ದಿದೆ. ಈ ನಡುವೆ ಸಿಎಂ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಇದು ಒಂದು ಚಿತ್ರಣ. ಹಾಗಾದ್ರೆ ಏನಾಗುತ್ತೆ? ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ ಪ್ರಕರಣಕ್ಕೂ ಈ ದೆಹಲಿ ಭೇಟಿಗೂ ಏನ್ ಸಂಬಂಧ? ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಆಗಿದೆ. ಅಧಿಕಾರಿಗಳ ತಲೆ ಉರುಳಿದ್ರೆ ಅಷ್ಟೇ ಸಾಲದು ಅನ್ನೋ ಒಪಿನಿಯನ್ಗೆ ಹೈಕಮಾಂಡ್ ಬಂದಿದೆ. ಹಾಗಾಗಿ ಯಾರ ಮೇಲೆ ಆ ಚಕ್ರ ಪ್ರಯೋಗ ಮಾಡುತ್ತಾ ಹೈಕಮಾಂಡ್ ಅನ್ನೋದು ಮುಖ್ಯ. ಹೈಕಮಾಂಡ್ ಪ್ರಯೋಗದ ಚಕ್ರಕ್ಕೆ ಯಾರು ಉರುಳ್ತಾರೆ? ಆಫೀಸರ್ಸ್ ಅನ್ನ ಹೊಣೆಗಾರಿಕೆ ಮಾಡಿ ನೀವು ನಿಮ್ ತೀಟೆ ತರಿಸ್ಕೊಳ್ಳಕ್ ಸಮಾವೇಶ ಮಾಡಿ ಬಚಾವಾಗ್ತೀವಿ ಅಂದ್ರೆ ಅಲ್ಲ ಅನ್ನುವಂತ ಒಪಿನಿಯನ್ ಬಿಲ್ಡಪ್ ಆಗಿದೆ. ಹಾಗಾದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ? ಸಿಎಂ ಏನ್ ಮಾಡ್ತಾರೆ? ಡಿಸಿಎಂ ಏನ್ ಮಾಡ್ತಾರೆ? ಇದು ಕ್ವೈಟ್ ಇಂಟ್ರೆಸ್ಟಿಂಗ್. ನಾನು ನನ್ನ ಸೋರ್ಸ್ಗಳ ಮೂಲಕ ಚೆಕ್ ಮಾಡಿಕೊಂಡಾಗ ಸಿಎಂ ನನ್ನ ಕೈಯನ್ನ ಬಲಪಡಿಸಿ ರಾಜ್ಯದಲ್ಲಿ ಆಡಳಿತವನ್ನ ನಾನು ಕಂಟ್ರೋಲಿಗೆ ತಗೋಬೇಕಾಗಿದೆ, ಇದಕ್ಕೋಸ್ಕರ ಮೇಜರ್ ಸರ್ಜರಿ ಮಾಡಬೇಕಾಗಿದೆ. ಸರ್ಕಾರ 2 ವರ್ಷ ಆಯ್ತು ಬಂದು, ಪರ್ಫಾರ್ಮೆನ್ಸು ನಾನು ನೋಡಿದ್ದೀನಿ. ಮಂತ್ರಿಗಳು, ಕೆಲವು ಮಂತ್ರಿಗಳು ಅಧ್ಯಕ್ಷರಾಗಿದ್ದಾರೆ, ಕೆಲವು ಮಂತ್ರಿಗಳು ಕೆಲಸ ಮಾಡ್ತಿಲ್ಲ, ಅಂತವನ್ನ ನಾನು ಕ್ಯಾಬಿನೆಟ್ ಇಂದ ಬಿಡಬೇಕು, ದಕ್ಷರನ್ನು ಸೇರಿಸ್ಕೋಬೇಕು, ಅದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅನ್ನುವ ಮಾತನ್ನ ಕೇಳ್ತಾರೆ. ಇದು ಡೆಫಿನೆಟ್. ಇದು ಮತ್ತು ಹೊಸಬ್ರನ್ನ ಕೈಗೊಳ್ಳೋದ್ರ ಮೂಲಕ ಬಿಜೆಪಿನ ನಾನು ಕೌಂಟರ್ ಮಾಡಬೇಕಾಗಿದೆ. ಇದರ ಜೊತೆಗೆ ಜಾತಿ ಜನಗಣತಿ ವರದಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಆ ಜಾತಿ ಜನಗಣತಿಯ ಆಧಾರದ ಮೇಲೆ ಬರುವ ದಿನಗಳಲ್ಲಿ ಭವಿಷ್ಯದ ರಾಜಕಾರಣವನ್ನ ಬಿಲ್ಡಪ್ ಮಾಡಬೇಕಾಗಿದೆ. ಮತ್ತು ಕ್ಯಾಬಿನೆಟ್ ಅನ್ನು ಅದೇ ಆಧಾರದ ಮೇಲೆ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ನಾವು ಆದ್ಯತೆಯನ್ನ ಕೊಡಬೇಕಾಗಿದೆ, ಅಲ್ಪಸಂಖ್ಯಾತರಿಗೆ. ಈ ತರದ ಒಂದು ವಾದವನ್ನ ಅವರು ಖಂಡಿತ ಮಂಡಿಸ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದರೆ, ಯು ಗೋ ಹೆಡ್ ಅಂತ ಮುಖ್ಯಮಂತ್ರಿಗೆ ಹಸಿರು ನಿಶಾನೆ ತೋರಿದ್ರೆ ಮುಖ್ಯಮಂತ್ರಿಗಳು ಈ ಟೀಮಿನ ಜೊತೆ, ನೀವು ಫುಲ್ ಟೀಮಿನ ಜೊತೆ ನೀವು ಲೀಡ್ ಮಾಡಿ ಅನ್ನುವ ಸಂದೇಶ ರವಾನೆ ಆದಂಗೆ. ನೀವು ಲೀಡ್ ಮಾಡಿ, ಬರುವ ದಿನಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶ ರವಾನೆ ಆಗುತ್ತೆ. ಇದು ನಂಬರ್ 1. ಅಂದರೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಪ್ರಕಾರ 2.5 ವರ್ಷದ ಬಳಿಕ ಅಧಿಕಾರ ಮುಖ್ಯಮಂತ್ರಿ ಆಗಲು ಸಜ್ಜಾಗಿ ನಿಂತಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ವೇಳೆ ಇಂಥ ಒಂದು ಹಸಿರು ನಿಶಾನೆಯನ್ನ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ತೋರಿಸಿದ್ರೆ ಅವರಿಗೆ ಹಿನ್ನಡೆ ಆಗುತ್ತೆ. ಆದರೆ ನೀವು ಬೇಡ, ಮೇಜರ್ ಸರ್ಜರಿ ಮಾಡೋದು ಈಗ ಬೇಡ, ನಾವು ಯಾವುದೇ ತೀರ್ಮಾನವನ್ನ ಕೈಗೊಂಡಿಲ್ಲ, ಈಗ ನಿಮ್ ಮುಂದೆ ಇರೋದು ಯಾವುದು ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ ಘಟನೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ವರದಿ ಇಂಪ್ಲಿಮೆಂಟ್ ಮಾಡೋದಕ್ಕೂ ಇಲ್ಲಿ ಇದನ್ನು ಮಿಕ್ಸ್ ಮಾಡೋದು ಬೇಡ, ಆ ಸಬ್ಜೆಕ್ಟೇ ಬೇರೆ. ಆದ್ರಿಂದ ನಾವು ಕ್ಯಾಬಿನೆಟ್ ಕಂಪ್ಲೀಟ್ ರೀಶಫಲ್ಲು ಮತ್ತು ಅಧ್ಯಕ್ಷರನ್ನ ಕೈ ಬಿಡೋದು ಇದನ್ನ ನಾವು ಮುಂದೆ ನೋಡೋಣ. ಈಗ ಯು ಓನ್ಲಿ ಕಾನ್ಸಂಟ್ರೇಟ್ ಆನ್ ಚಿನ್ನಸ್ವಾಮಿ ಕ್ರೀಡಾಂಗಣ, ಇದಕ್ಕೆ ಸಂಬಂಧಿಸಿದಂತೆ ಯಾರು ಹೊಣೆ ಮತ್ತು ರಾಜಕೀಯವಾಗಿ ಯಾರು ಹೊಣೆ ಅನ್ನುವ ವಿಚಾರಕ್ಕೆ ಮಾತ್ರ ಸೀಮಿತಗೊಳಿಸಿದ್ರೆ ಮುಖ್ಯಮಂತ್ರಿಗೆ ಹಿನ್ನಡೆ ಆಗುತ್ತೆ. ಇದು ಡೆಫಿನೆಟ್ಲಿ
ಇದು 100%. ಹಾಗಾದ್ರೆ ಇದ್ರ ಮಧ್ಯೆ ಜಾರಕಿಹೊಳಿಗೆ ಯಾಕೆ ಕರೆಸ್ಕೊಂಡ್ರು? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಸಂಜೆ ನಡೆದಿರುವ ಕುತೂಹಲಕಾರಿ ಬೆಳವಣಿಗೆಯಲ್ಲಿ ಜಾರಕಿಹೊಳಿ ದೆಹಲಿಗೆ ರಶ್ ಆಗಿದ್ದಾರೆ. ಯಾಕೆ ಹೋದ್ರು ಜಾರಕಿಹೊಳಿ? ಹಾಗಾದ್ರೆ ಒಂದು ಪ್ರಶ್ನೆ, ಹಾಗಾದ್ರೆ ಪರಮೇಶ್ವರನ್ನ ಅವ್ರು ರಿಪ್ಲೇಸ್ ಮಾಡ್ತಾರ ಜಾರಕಿಹೊಳಿ ಅವ್ರನ್ನ ಯಾಕೆ ಕರೆಸ್ಕೊಂಡು? ಒಂದು, ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರ ಸಾಂಪ್ರದಾಯಿಕ ವಿರೋಧಿಗಳು, ಪಕ್ಷದ ಒಳಗಿನ ವಿರೋಧಿಗಳು, ಭಿನ್ನಾಭಿಪ್ರಾಯ ಇರೋರು ಮತ್ತು ಅವ್ರನ್ನ ವಿರೋಧ ಮಾಡೋರು. ಹಾಗಾದ್ರೆ ಪಿಸಿಸಿಗೆ ಅವಕಾಶ ಕೊಟ್ರೆ ನಾನು ಬೇಕಿದ್ರೆ ಮಿನಿಸ್ಟರ್ಶಿಪ್ ಬಿಟ್ಬಿಟ್ಟು ಪಿಸಿಸಿ ಹೊರದು ಸಿದ್ಧ ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಮಾಡಿರೋರು. ಅಂದ್ರೆ ಅವರಿಗೆ ಕರೆಸ್ಕೊಂಡಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಮಟ್ಟದ ರಿಷಫಲ್ ಅನ್ನ ಹೈಕಮಾಂಡ್ ಪ್ಲಾನ್ ಮಾಡ್ತಿದ್ಯಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ಪಿಸಿಸಿಗೆ ನೇಮಕ ಮಾಡ್ತಾರೋ ಅಥವಾ ಹೋಮ್ ಮಿನಿಸ್ಟರ್ ಆಗಿ ಅವ್ರಿಗೆ ತಂದು ಅವರಿಗೆ PW ಕೊಡ್ತಾರೋ, ಹೀಗೆ ಬೇಕಾದಷ್ಟು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಲೆಕ್ಕಾಚಾರಕ್ಕೆ ಅದು ಕಾರಣ ಆಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಇವತ್ತು ಆಗಿರುವಂತಹ ಡೆವಲಪ್ಮೆಂಟ್. ಇವೆಲ್ಲಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ಆಯ್ತು, ಏನೋ ಒಂದಾಯ್ತು ಅಂತ ತಿಳ್ಕೊಳ್ಳಿ. ಆಯ್ತು, ಅದೇನು ಯಾರಿಗೆ ಕೊಟ್ಟರೋ ಬಿಟ್ಟರು, ಆಯ್ತು ನೀವು ಚಿನ್ನಸ್ವಾಮಿ ಕ್ರೀಡಾಂಗಣದ ನೋಡ್ಕೊಳ್ಳಿ ಸಾಕಿನ ಮುಂದೆ ಆಗಬೇಡಿ ಅಂತೇಳಿ ಚಿಮರಿಯಾಗಿ ಕಳಿಸಿದ್ರು. ಆಯ್ತು, CM ಮತ್ತು DCM ನಡುವಿನ ಡಿಫ್ರೆನ್ಸಸ್ಸು ಕಂದಕ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮುಂದೆ ಕಂದಕ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅವರ ಡಿಪಾರ್ಟ್ಮೆಂಟ್ ಕೆಲವು ಆಫೀಸರ್ ಟ್ರಾನ್ಸ್ಫರ್ ಮಾಡಿರೋ ಅಲ್ಲಿಂದ ಉಂಟಾಗಿರೋ ಹೊಗೆ ಇದೆಯಲ್ಲ, ಅದು ಆವರಿಸ್ಕೊಳ್ಳುತ್ತೆ. ಹಾಗೇನೆ CM ಅವ್ರ ಮೇಲೆ ಇದ್ದಂತಹ ಅಸಮಾಧಾನ CM ಕ್ಯಾಂಪ್ ಅಲ್ಲಿ ಇದೆಯಲ್ಲ, ಅದು ಆವರಿಸ್ಕೊಳ್ಳುತ್ತೆ. ಆ ಸಿಗ್ನಲ್ ನಮಗೆ ಕ್ಯಾಟಗಾರಿಕಲ್ ಆಗಿ ಸಿಗ್ತಾ ಇದೆ. ಒಂದು MLC ಪಟ್ಟಿಗೆ ಸದ್ಯಕ್ಕೆ ನಾವು ತೀರ್ಮಾನ ಮಾಡಿಲ್ಲ, ಇನ್ನೂ ಮಾಡೋದವರೆಗೂ ಕಾಯಿರಿ ಅಂತ ಹೇಳಿರೋದು. ಜಾತಿ ಜನಗಣತಿ ವಿಚಾರದಲ್ಲಿ DCM ಅಪೋಸ್ ಮಾಡಿದ CM ಫರ್ಮ್ ಆಗಿರೋದು. ಇದು ಅವರಿಬ್ಬರ ನಡುವಿನ, ಅವ್ರು ಎಷ್ಟೇ ಕ್ಯಾಮ್ರಾಗಳಿಗೆ ಒಂದು ಅಂತ ಪೋಸ್ ಮಾಡಿದ್ರು, ಅವ್ರು ಎಷ್ಟೇ ಇಬ್ರು ಸಂತೋಷವಾಗಿ ಕೈ ಕುಲುಕೊಂಡು ಮಾತಾಡಿದ್ರು, ಈ ಡಿಫರೆನ್ಸಸ್ ಈ ಕಂದಕ ಹೆಚ್ಚಾಗ್ತಾ ಹೋಗುತ್ತೆ ಈ ನಾಳೆಯ ಒಂದು ಸಭೆಯ ಬಳಿಕ. ಇದು ಕಾಂಗ್ರೆಸ್ ಆಂತರಿಕ ರಾಜಕಾರಣದಲ್ಲಿ ಬರುವ ದಿನಗಳಲ್ಲಿ ಉಂಟಾಗುವಂತಹ ಡಿಫರೆನ್ಸಸ್. DK ಶಿವಕುಮಾರ್ ಅವ್ರು ಯಾವುದೇ ಕಾರಣಕ್ಕೂ ಕೂಡ CM ಜೊತೆ ರಬ್ ಮಾಡ್ಕೊಳ್ಳುವ ಮನುಷ್ಯ ಅಲ್ಲ. ಆದರೂ ಕೂಡ ಈ ಡಿಫರೆನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಇದು ಇವತ್ತಿನ ನನ್ನ ಅಸೆಸ್ಮೆಂಟ್. ನಾಳೆ ಸಭೆಯ ಹೊತ್ತಿಗೆ ಏನೆಲ್ಲ ಆಗುತ್ತೆ, ಹೈಕಮಾಂಡ್ ಏನೆಲ್ಲ ತೀರ್ಮಾನಗಳು ಕೈಗೊಳ್ತದೆ, ಅವೆಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ. ಜಾರಕಿಹೊಳಿ ಇದ್ದಕ್ಕಿದ್ದಂಗೆ ಯಾಕೆ ಹೋದ್ರು ಅನ್ನೋದೇ ಕುತೂಹಲಕಾರಿಯಾದ ಪ್ರಶ್ನೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.